ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು 4ನೇ ಅಧ್ಯಾಯ ಜ್ಞಾನಯೋಗ ಇದರದ ಒಂದು ಕೆಲವು ಶ್ಲೋಕಗಳನ್ನು ಕೇಳ್ತಾ ಹೋಗೋಣ. ಈ ಹಿಂದೆ ಶ್ರೀಕೃಷ್ಣ ಕರ್ಮಯೋಗದ ಬಗ್ಗೆ ಹೇಳ್ತಾ ಹೋದ. ಕರ್ಮ ಅಂದ್ರೇನು, ಕೆಲಸ ಅಂದ್ರೇನು, ಯಾವ ರೀತಿಯ ಕೆಲಸ ಮಾಡಬೇಕು, ನಿಷ್ಕಲ್ಮಶವಾಗಿ ಕೆಲಸವನ್ನು ಮಾಡಬೇಕು, ನಿನಗೆ ಬಂದಿರುವಂತಹ ಕೆಲಸವನ್ನು ಯಾವುದೇ ರೀತಿಯ ಅಸೂಯೆ, ಕಾಮ, ಕ್ರೋಧ ಅದನ್ನು ಸೇರಿಸ್ಕೊಳ್ಳದೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಶ್ರೀಕೃಷ್ಣ ಹೇಳ್ತಾ ಹೋದ. ಅದನ್ನೇ ಮುಂದುವರಿಸ್ತಾ ಜ್ಞಾನಯೋಗದಲ್ಲಿ ಶ್ರೀಕೃಷ್ಣ ಈ ಜ್ಞಾನ ಹೇಗೆ ಬಂತು, ಈ ಒಂದು ಯೋಗ ಅಂದರೆ ಏನು, ಇದು ಹೇಗೆ ಈ ಭೂಮಿಗೆ ಬಂತು ಅನ್ನೋದನ್ನು ಹೇಳ್ತಾ ಹೋಗ್ತಾನೆ. ಜ್ಞಾನದ ಬಗ್ಗೆ ಹೇಳ್ತಾ ಶ್ರೀಕೃಷ್ಣ ಹೋಗ್ತಾರೆ ಈ ಯೋಗದಲ್ಲಿ. ಅದನ್ನು ಮೊದಲನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತಾವಾನಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಈ ಒಂದು ಜ್ಞಾನವನ್ನು ಹಿಂದೆ ನಾನೇ ಸೂರ್ಯನಿಗೆ ಹೇಳಿದೆ, ಸೂರ್ಯ ಅದನ್ನು ಮನುವಿಗೆ ಹೇಳ್ದ, ಮನುವು ನಂತರ ಇಕ್ಷ್ವಾಕುಗೆ ಹೇಳ್ದ. ಹಾಗೆ ಈ ಜ್ಞಾನ ಈ ಭೂಮಿಯಲ್ಲಿ ಪ್ರಸರಿಸಲ್ಪಡ್ತು, ಹರಡಲ್ಪಡ್ತು. ಸೂರ್ಯ ಅಂದರೆ ತನ್ನ ಕೆಲಸಕ್ಕೆ ನಿಯಮಿತವಾಗಿರೋನು, ಯಾವತ್ತೂ ಚಾಚು ತಪ್ಪಲ್ಲ. ಕೆಲಸವನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಬೆಳಕನ್ನು ಕೊಡ್ತಾರೆ, ತಿರುಗಿ ರಾತ್ರಿ ತನ್ನ ಕೆಲಸವನ್ನು ಮುಗಿಸುತ್ತೆ, ಕತ್ಲಾಗತ್ತೆ, ವಿಶ್ರಾಂತಿ ಸಮಯ, ತಿರುಗಿ ಅದೇ ಸಮಯಕ್ಕೆ ಬೆಳಕಾಗತ್ತೆ. ಹೀಗೆ ದಿನಂಪ್ರತಿ ಲಕ್ಷಾಂತರ ವರ್ಷಗಳಿಂದ ನಡೀತಾನೇ ಬಂದಿದೆ. ಅದಕ್ಕೆ ಅದನ್ನು ಸೂರ್ಯನಿಗೆ ಹೇಳಿದೆ ಅಂತ ಹೇಳಿರಬೇಕು. ಇದೇ ಥರ ಕೆಲಸವನ್ನು ಯಾರ ಮೇಲೂ ಭೇದ ಭಾವ ಇಲ್ಲದೆ, ಇವನು ಪಾಪಿ ಅಂತ ಅವನು ಕಡಿಮೆ ಬೆಳಕು, ಇವನು ತುಂಬ ಪುಣ್ಯವಂತ ಅಂತ ಅವನು ಒಳ್ಳೆಯ ಬೆಳಕು, ಆ ಥರ ಏನೂ ಇಲ್ಲ. ಇದು ಕೆಟ್ಟ ಸ್ಥಾನ, ಇದು ಒಳ್ಳೆಯ ಸ್ಥಾನ, ಇವತ್ತು ಈ ಥರ ಗ್ರಹಗತಿಗಳಿದೆ, ಏನೂ ಇಲ್ಲ. ಎಲ್ಲ ಇದ್ರೂ ಏನೇ ಆದ್ರೂ ಎಲ್ಲರಿಗೂ ಒಂದೇ ಥರ, ಅಲ್ಲಿ ಕಾಮ ಇಲ್ಲ, ಕ್ರೋಧ ಇಲ್ಲ, ಏನೂ ಇಲ್ಲ. ಎಲ್ಲರಿಗೂ ಒಂದೇ ಥರ ಬೆಳಕು, ಎಲ್ಲರಿಗೂ ಒಂದೇ ಥರ ಹವಾಮಾನ, ಆ ಥರನೇ ಕೊಟ್ಕೊಂಡು ಹೋಗ್ತಾನೆ ಇರುತ್ತೆ. ಜಾಸ್ತಿ ಆದರೆ ಬಿಸಿಲು ಜಾಸ್ತಿ ಆದರೆ ಎಲ್ಲರಿಗೂ ಬಿಸಿಲು, ಕಡಿಮೆ ಆದರೆ ಎಲ್ಲರಿಗೂ ಬಿಸಿಲು ಕಡಿಮೆ. ಇವ್ರ ಮೇಲೆ ಅಂತ ಏನೂ ಇದಿಲ್ಲ. ನನಗೆ ಏನು ಸಿಗತ್ತೆ ಅನ್ನೋದಿಲ್ಲ. ಕರ್ಮ ಸಿದ್ಧಾಂತ ಅದನ್ನು ಪಾಲಿಸ್ತಾ ಇರೋನು ಸೂರ್ಯ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾರೆ, ಇದನ್ನು ಕರ್ಮಯೋಗವನ್ನು ಅಥವಾ ಜ್ಞಾನವನ್ನು ನಾನು ಫಸ್ಟು ಸೂರ್ಯನಿಗೆ ಹೇಳಿದೆ, ಬೋಧಿಸಿದೆ. ಆ ಸೂರ್ಯ ಅದನ್ನು ಮನುಕುಲ ಅಂತಲೇ ಹೆಸರು ಬಂದಿರೋದು ಮನು ಅಂತ ರಾಜನಿಂದ. ಮನುವಿಗೆ ಹೇಳ್ದ, ಮನು ಅದನ್ನು ಇಕ್ಷ್ವಾಕುಗೆ ಹೇಳ್ದ. ಹಾಗೆ ಈ ಜ್ಞಾನ ಪ್ರಸರಿಸಲ್ಪಡ್ತು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದನ್ನೇ ಮುಂದೆ 2ನೇ ಶ್ಲೋಕದಲ್ಲಿ ಹೇಳ್ತಾ, ಏವಂ ಪರಂಪರಾ ಪ್ರಾಪ್ತ ಮಿಮಂ ರಾಜಶ್ರಯೋ ವಿದುಃ ಸಕಾಲೇ ನೇಹ ಮಹತ ಯೋಗೋ ನಷ್ಟ ಪರಂತಪ. ಇದು ಒಬ್ಬೊಬ್ಬರಿಂದ ಹಾಗೆ ಪ್ರಸರಿಸಲ್ಪಡ್ತಾ ಬಂದು ಈ ಒಂದು ಜ್ಞಾನ ಏನು ನಾನು ಈಗ ಹೇಳಕ್ಕೆ ಹೋಗ್ತೀನಿ, ಅದು ಕ್ರಮೇಣ ನಾಶ ಆಗ್ತಾ ಬಂದ್ಬಿಡ್ತು. ಯಾರು ಇದನ್ನು ಫಾಲೋ ಮಾಡೋದು, ಕೆಲವು ಸತಿ ಕೆಲವೊಂದು ತಿಳಿಯಾಗ್ತಾ ಬಂದ್ಬಿಡತ್ತೆ. ಕೆಲವು ರೂಲ್ಸ್ ಇರುತ್ತೆ, ಅದು ಬರ್ತಾ ತಿಳಿಯಾಗ್ತಾ ಬಂದ್ಬಿಡತ್ತೆ. ನಮಗೆ ಗೊತ್ತಿಲ್ಲದೆ ಅದು ಆ ರೂಲ್ಸು ತಿಳಿಯಾಗ್ತಾ ಬಂದ್ಬಿಡತ್ತೆ. ನಾವೇ ಒಂದು ರೂಲ್ಸನ್ನು ನಮಗೋಸ್ಕರನೇ ಒಂದು ಫಾಲೋ ಮಾಡ್ಕೋತೀವಿ. ಅಂದರೆ ನಾವು ಬೆಳಗ್ಗೆ ಬೇಗ ಹೇಳಬೇಕು, ಬೆಳಗ್ಗೆ ಯೋಗ ಮಾಡಬೇಕು, ಧ್ಯಾನ ಮಾಡಬೇಕು, ದೇವ್ರ ಪೂಜೆ ಮಾಡಬೇಕು, ಇದನ್ನು ಮಾಡ್ಕೊಂಬರ್ತೀವಿ. ಆದರೆ ನಾವು ಯಾವತ್ತೋ ಒಂದು ದಿವಸ ಎಲ್ಲೋ ಹೊರಟೋಗ್ತೀವಿ. ಈ ಒಂದು ಸೈಕಲ್ ಏನಿರುತ್ತೆ ಅದು ತಪ್ಪು ಹೋಗುತ್ತೆ, ಅದೇ ತಿಳಿಯಾಗ್ತಾ ಬಂದ್ಬಿಡುತ್ತೆ, ಎಲ್ಲ ತಪ್ಪು ಹೋಗುತ್ತೆ. ಹಾಗೆಯೇ ಇದು ಪರಂಪರೆಯಿಂದ ಬರ್ತಾ ಬಂತು. ಸೂರ್ಯನಿಂದ ಮನುವಿಂದ ಇಕ್ಷ್ವಾಕು, ಹಾಗೆ ಆ ವಂಶಕ್ಕೆ ಬಂತು. ಮುಂದೆ ಬರ್ತಾ ಈ ದ್ವಾಪರ ಯುಗದ ಕಡೆಯಲ್ಲಿ ಇದು ಎಲ್ಲೋ ತಪ್ಪು ಹೋಗಿದೆ, ದಾರಿ ತಪ್ಪಿ ಹೋಗಿದೆ, ಅಥವಾ ತಿಳಿಯಾಗಿದೆ, ಡೈಲ್ಯೂಟ್ ಆಗಿದೆ ಅಂತ ಏನು ಹೇಳ್ತೀವಿ, ತಿಳಿಯಾಗೋಗಿದೆ. ಇದರ ಜ್ಞಾನ ಈಗ ಯಾರಿಗೂ ಅಷ್ಟಾಗಿಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಹಿಂದೆ ರಾಜರ್ಷಿಗಳು ಇದನ್ನು ನಡೆಸ್ಕೊಂಬಂದರು. ರಾಜರ್ಷಿಗಳು ಅಂದರೆ ರಾಜ ಋಷಿ ಥರ ಇರ್ತಾ ಇದ್ದ, ತನ್ನ ಕರ್ತವ್ಯದಲ್ಲಿ ಋಷಿ ಥರ ಇರ್ತಾ ಇದ್ದ. ಅವನಿಗೆ ಯುದ್ಧ ಮಾಡಬೇಕಾಗಿತ್ತು, ಜನಗಳ ಕೆಲಸವನ್ನು, ಜನಗಳ ಒಂದು ಸುಖ ದುಃಖಗಳನ್ನು ವಿಚಾರಿಸಬೇಕಾಗಿತ್ತು. ರಾಜ ಅನ್ನೋದು ಒಂದು ಜವಾಬ್ದಾರಿಯಾಗಿತ್ತು.
ಅವನು ಎಲ್ಲದರ ಕಡೆನೂ ಗಮನ ಕೊಡಬೇಕಾಗಿತ್ತು. ಇದನ್ನೆಲ್ಲ ಸರಿಯಾಗಿ ಮಾಡಿದ್ರಿಂದ ಅವನು ರಾಜ ಋಷಿ ಆಗ್ತಾ ಇದ್ದ. ಹಾಗಾಗಿ ಅದು ಒಬ್ಬರಿಂದ ಒಬ್ಬರಿಗೆ ಅದನ್ನು ನಿಯಮಿತವಾಗಿ ನಡೆಸ್ಕೊಂಡ್ಬಂದು ಒಬ್ಬರಿಂದ ಒಬ್ರಿಗೆ ಪ್ರಸಾರ ಆಗ್ತಾ ಬಂತು. ಮುಂದೆ ಇದನ್ನು ಮಾಡಿದ್ರೇನು, ಯಾಕೆ ಇದನ್ನು ಮಾಡಬೇಕು, ಹಾಗೆ ಮಾಡ್ಬೋದಲ್ಲ ಅನ್ನೋ ಒಂದು ಇದರಲ್ಲಿ ಈ ಒಂದು ಯೋಗ ಜ್ಞಾನ ತಿಳಿಯಾಗ್ತಾ ಬಂದ್ಬಿಟ್ಟಿದೆ. ಅದನ್ನು ನಾನು ತಿರುಗಿ ನಿನಗೆ ಹೇಳ್ತಾ ಇದ್ದೀನಿ, ಅದ್ರ ಥರನೇ ನೀನು ಮಾಡ್ಕೊಂಡು ಹೋಗಬೇಕು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಹಿಂದೆ ಪರಂಪರೆಯಿಂದ ಬಂದಿರತಕ್ಕಂತಹ ಜ್ಞಾನ ಎಲ್ಲೋ ಅದು ವ್ಯರ್ಥವಾಗಿ ಹೋಗಿದೆ, ಅದನ್ನು ನೀನು ತಿರುಗಿ ಅದನ್ನು ನಡೆಸ್ಕೊಂಡು ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಅಂದರೆ ಇದನ್ನು ಓದಿದವರು ನಾವು ಕೂಡ ಇದನ್ನು ಹೇಳ್ತಾ ಇರೋದು, ಮೊದಲೇ ಹೇಳಿದ್ದೀನಿ, ಶ್ರೀಕೃಷ್ಣ ಅರ್ಜುನ ನಿಮಿತ್ತ ಮಾತ್ರ ನಮಗೆ ಹೇಳ್ತಾ ಇರೋದು. ನಾವು ಇದನ್ನು ನಡೆಸ್ಕೊಂಬರ್ಬೇಕು, ಎಲ್ಲೋ ಒಂದು ಸ್ವಲ್ಪನಾದರೂ ಇದನ್ನು ನಡೆಸ್ಕೊಂಬರ್ಬೇಕು ಅನ್ನೋ ರೀತಿಯಲ್ಲಿ ಶ್ರೀಕೃಷ್ಣ ಇದನ್ನು ಹೇಳ್ತಾನೆ. ಇವತ್ತಿಗೆ ಈ 2 ಶ್ಲೋಕಗಳನ್ನು ಮುಗಿಸಿ ನಾಳೆ ಇನ್ನೆರಡು ಶ್ಲೋಕಗಳನ್ನು ತೆಗೆದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.